ನಾನು ಬಂದು ಎಂಟ್ರೆನ್ಸ್ ಇಟ್ಕೊಟ್ಟಿದ್ದೆ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಕಿಚನ್ ನಿಂತಿದ್ದೀವಿ ಸರ್ ಕಾಮನ್ ಬಾತ್ರೂಮ್ ಆಯ್ತಿದೆ ಬಂದ್ಬಿಟ್ಟು ಪ್ರೆಸ್ಟೀಜ್ ಅಲ್ಲ ಅದು ಬೆಡ್ರೂಮ್ ಅಂತ ಹೇಳಿ ಸರ್ 2 ಬೆಡ್ರೂಮ್ ಒಂದು ಕಾಮನ್ನು ಸರ್ ಕ್ಯೂರಿಯಾಸಿಟಿ ಕೇಳ್ತೀನಿ ಅಕ್ಕಪಕ್ಕ ಸರ್ ಇದೇ ಬೇರೆ ಡಿಸೈನ್ ಇದೆ ಈಗೇನಿದು ಪ್ರೆಸ್ಟೀಜ್ ಅಂತ ಹೇಳಿದ್ರಿ ಸರ್ ಇದು ಬಂದು ನಿಮ್ದು ಎಕ್ಸ್ಟೀರಿಯರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಇವತ್ತು ಬಂದಿರೋದು ನಾವು ಯಾವ ಜಾಗ ಸರ್ ಇದು ಸರ್ ಇದು NHP ಸಂಸ್ಕೃತಿ ಅಂತ ಅಪಾರ್ಟ್ಮೆಂಟ್ ನೇಮು ಓಕೆ BDL ಲೇಔಟ್ ಅಟ್ಯಾಚ್ಡು ನಾಗರಪುರದಲ್ಲಿ ಬರುತ್ತೆ ಕನಕಪುರ ರೋಡು ಇದು 17 ಫ್ಲಾಟ್ಸ್ ಬರುತ್ತೆ ಟೋಟಲ್ 17 ಫ್ಲಾಟ್ ಬರುತ್ತೆ ಫ್ಲಾಟ್ಸ್ ಬರುತ್ತೆ 2 and 3 BHK ಓಕೆ ಓಕೆ ಸರ್ ಏನು ಪ್ರೈಸ್ ಬರುತ್ತೆ ಸರ್ ಇದು ಸರ್ ಪ್ರೈಸ್ ನಾವು ಕೋಟ್ ಮಾಡ್ತಿರೋದು 6,900 ಓಕೆ ಸರ್ ಇದು ಖಾತಾ ಸರ್ ಖಾತಾ ಬಂದ್ಬಿಟ್ಟು ಇದು ಏಕತ್ತ ಬರುತ್ತೆ ಏಕತ್ತ ಲ್ಯಾಂಡ್ ಏಕತ್ತ ಫ್ಲಾಟು ಕೂಡ ಏಕತ್ತ ಬರುತ್ತೆ CC ಇದೆ OCಗೆ ಅಪ್ಲೈ ಮಾಡಿದ್ವಿ OC ಬರುತ್ತೆ ನಮಗೆ ಬ್ಯಾಂಕ್ ಲೋನ್ ಖಂಡಿತ ಆಗುತ್ತೆ ಈಗ ಬ್ಯಾಂಕ್ ಲೋನ್ ಆಗುತ್ತೆ SBI ಆಗುತ್ತೆ HDFC ಆಗುತ್ತೆ LIC ಆಗುತ್ತೆ ಓಕೆ ಈಗ ಬುಕ್ಕಿಂಗ್ ಓಪನ್ ಇದೆ ಸರ್ ಇದು ಬುಕಿಂಗ್ ಓಪನ್ ಇದೆ ಸರ್ ಇದು ಓನರು ಓನರ್ ಹರೀಶ್ ಅಂತ ಹೇಳಿ ಹರೀಶ್ ಅಂತೇಳಿ ಸರ್ ಈ ಕಡೆ ಅಲ್ಪ ಫ್ಲಾಟ್ ಕಳಿಸಲ್ಲ ಅದೇ ಸರ್ ಅದೆಲ್ಲ ಅದು ನಿಮಗೆ ಪ್ರೆಸ್ಟೀಜ್ ಪ್ರೈಮ್ ರೋಸ್ ಅಂತ ಬರುತ್ತೆ ಪ್ರೆಸ್ಟೀಜು ಪ್ರೈಮ್ ರೋಸ್ ಫ್ರಾಂಗೋಸ್ ಓಕೆ ಹಾಂ ಮತ್ತೆ ಪಕ್ಕದಲ್ಲಿ ಕಾಸಾ ಗ್ರ್ಯಾಂಡ್ ಅಂತ ಝೈಡನ್ ಅಂತ ಓಕೆ ಅದು ಕನ್ಸ್ಟ್ರಕ್ಷನ್ ನಡೀತಾ ಇರೋ ಜಾಗ ಅದು ಈ ಕಡೆ ಮಂತ್ಲಿ ಇದು ವಿಲ್ಲಾಸ್ ಇದೆ ಈ ಕಡೆ ಪಕ್ಕದಲ್ಲಿ ಓಕೆ 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 ಬಟ್ ಈಗ ನಮ್ಮ ಲೊಕೇಶನ್ ಬಂದು ಯಾವ ಏನಂತ ಹೇಳ್ಬೇಕು ಸರ್ ಇದು ಸರ್ ಇದು ತಲಗಟ್ಪುರ ಅಂತಲೇ ತಲಗಟ್ಪುರ ಲೊಕೇಶನ್ ಹೇಳ್ಬೇಕಾಗತ್ತೆ ಓಕೆ ಸರ್ ಸರ್ ಒಂದು ಫ್ಲಾಟ್ ನೋಡ್ಕೊಂಬರೋಣ ಸರ್ ಈಗ 3 BHK ಇದು 1620 ಸ್ಕ್ವೇರ್ ಫೀಟ್ ಇದು ಬನ್ನಿ ಸರ್ ಒಳಗಡೆ ಹೋಗೋಣ ಸರ್ ಇದು ಬಂದು ಸರ್ ಇದು ಕಿಚನ್ ಪ್ಲಸ್ ಯುಟಿಲಿಟಿ ನಿಮಗೆ ಓಕೆ ಇದು ಯುಟಿಲಿಟಿ ಬರುತ್ತಾ ಬನ್ನಿ ಸರ್ ಹಾಂ ಸರ್ ಇದೆಲ್ಲ ಫಿಟ್ಟಿಂಗ್ಸ್ ಎಲ್ಲ ಯಾವುದಿದು ಸರ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸರಡ್ ಓಕೆ ರೈಟ್ ಸರ್ ಓಪನ್ ಕಿಚನ್ ಎಲ್ಲ ಮಾಡೋದಕ್ಕೆ ನಿಮಗೆ ಮಾಡ್ಕೊಂತಾರೆ ಅಂತ ಹೇಳಿ ಓಪನ್ ಆಗಿಬಿಟ್ಟಿದ್ದೀವಿ ಹಾಂ ಇದು ವಾಷಿಂಗ್ ಏರಿಯಾ ಹಾಂ ಇದು ಕಿಚನ್ ಓಪನ್ ಕಿಚನ್ ಪ್ಲಸ್ ಡೈನಿಂಗು ಸರ್ ಇದು ಕಿಚನ್ ಇದು ಕಿಚನ್ ಓಕೆ ಅಂದರೆ ಈಗ ನಾವು ಇಲ್ಲಿ ಬಂದು ಕಿಚನ್ ನಿಂತಿದ್ದೀವಿ ನಾವೀಗ ಕಿಚನ್ ಸ್ಲಾಬ್ ಬರುತ್ತೆ ಓಕೆ ರೈಟ್ ಇದು ಸಿಂಕ್ ಬರುತ್ತೆ ಇದು ಸಿಂಕ್ ಓಕೆ ಓಕೆ ರೈಟ್ ಸರ್ ಈಗ ನಮಗೆ ಕೊಟ್ಟರೆ ಇದೇ ಕಂಡೀಷನಲ್ಲಿ ಕೊಡ್ತೀರಾ ನಮಗೆ ಆಸ್ ಇಟ್ ಈಸ್ ಇವಾಗ ಏನು ಕಂಡೀಷನ್ ಇದೆ ಅದನ್ನೇ ಹಾಂ ಯಾರು ತೊಗೊತಾರೆ ಅವರು ಬೈ ಮಾಡ್ತಾರೆ ಅವ್ರು ಇಂಟೀರಿಯರ್ ನೋಡುವಾಗ ಪ್ಲಾಟ್ಫಾರ್ಮ್ ಓಕೆ ಸರ್ ಈಗ ನಾನು ಬಂದು ಎಂಟ್ರೆನ್ಸ್ ಇಟ್ಕೊಟ್ಟಿದ್ದೀವಿ ಓಕೆ ಎಂಟ್ರೆನ್ಸ್ ಕೊಟ್ಟು ಇದು ನಾವು ಕಿಚನ್ ನಿಂತಿದ್ದೀವಿ ಕಿಚನ್ ನಿಂತಿದ್ದೀವಿ ಅದು ಬಂದು ಯುಟಿಲಿಟಿ ಹೇಳಿದ್ದೀರಾ ಇದು ಮಾಸ್ಟರ್ ಬೆಡ್ರೂಮ್ ಅಂದರೆ ಈಗ ಕಿಚನ್ ಪಕ್ಕ ನಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಬನ್ನಿ ಸರ್ ಹೋಗೋಣ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಓಕೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಬಂದಿದೆ ಓಕೆ ರೈಟ್ ಫಿಟ್ಟಿಂಗ್ ಎಲ್ಲ ಸರಣ ಹಾಕಿದ್ದೀರಲ್ಲ ಓಕೆ ಡೋರಲ್ಲಿ ಯಾವ ಸರ್ ಇದು ಪ್ಲಸ್ ಡೋರ್ಸ್ ಬಂದಿದೆ ರೈಟ್ ಓಕೆ ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸೈಜ್ ನಿಮಗೆ 12.5 by 13.5 ಹಾಂ ಹಾಂ ಓಕೆ ಬೆಳಕಂತೂ ತುಂಬ ಚೆನ್ನಾಗಿದೆ ಸರ್ ಹೈಟ್ ಏನು ಬರುತ್ತೆ ಸರ್ ಇದು ಹೈಟ್ ನಿಮಗೆ 10 ಫೀಟ್ ಬರುತ್ತೆ ಸರ್ ಆಫ್ಟರ್ ಟೈಲ್ಸ್ ಹಾಂ ಹಾಂ ಆಫ್ಟರ್ ಫ್ಲೋರಿಂಗ್ ನಿಮಗೆ 10 ಫೀಟ್ ಬರುತ್ತೆ ಅಂದರೆ ಈಗ ನಮ್ಮ ಡಬಲ್ ಕಟ್ ಹಾಕಿದ್ರೆ ನಮಗೆ 1-2-3 ಟೈಲ್ಸ್ ಹೋಗುತ್ತೆ ಅನ್ಕೊಳ್ಳೋಣ ಇನ್ನು 2 ಟೈಲ್ಸ್ ಉಳ್ಕೊಳ್ಳುತ್ತೆ ನಾನು ರೈಟ್ ಸರ್ ಓಕೆ ಸರ್ ಈಗೇನು ಪ್ರೈಸ್ ಹೇಳಿದ್ರಿ ದಟ್ ಇಸ್ ಫೈನಲ್ ಅದು ಕಮ್ಮಿ ಆಗುತ್ತಾ ಹಾಂ ಓಕೆ ಓಕೆ ಸರ್ ಇದು ಹಾಲ್ ಇದು ಅಂದರೆ ಕಿಚನ್ನು ಪ್ಲಸ್ ಡೈನಿಂಗು ಮತ್ತು ಓಪನ್ ಹಾಂ ಬರುತ್ತೆ ಅಂದರೆ ಬಂದು ಎಂಟ್ರೆನ್ಸ್ ಆಗಿ ನಮ್ಮ ಹಾಲ್ ಸಿಗುತ್ತೆ ನಮಗೆ ಇದು ಬಂದು ಕಾಮನ್ ಬಾತ್ರೂಮ್ ಸರ್ ಕಾಮನ್ ಬಾತ್ರೂಮ್ ಆಯ್ತು ಇದು ಓಕೆ ಅಗೇನ್ ಹಾಲ್ ಇದು ಓಕೆ ಇದು ಎಂಟ್ರೆನ್ಸ್ ಆದಮೇಲೆ ಹಾಲ್ ಬಂದು ತಿರ್ಗಾ ಇದು ಬಂದು ಸರ್ ಇದು ಓಕೆ ಓಕೆ ಸರ್ ಈಗ 17 ಫ್ಲಾಟ್ಸ್ ಇದೆ ಸೇಮ್ ಡಿಸೈನ್ ಬರುತ್ತಾ ಅಂದರೆ 5 ಫ್ಲಾಟ್ಸ್ ಬರುತ್ತೆ ಹಾಂ ಹಾಂ ನಿಮಗೆ 3 ಫ್ಲಾಟ್ಸ್ 2 BHK 2 ಫ್ಲಾಟ್ಸ್ 3 BHK ಬರುತ್ತೆ ಓಕೆ ಎಷ್ಟೊಂದು ದಿವಸ ಇನ್ನೂ ಸರಿ ಹೇಳಿ 1620 ಸ್ಕ್ವೇರ್ ಫೀಟ್ ಬರುತ್ತೆ ಓಕೆ ಅದು ಓಕೆ ಇದು ಬಂದು ನಮಗೆ ಬಾಲ್ಕನಿ ಕೊಟ್ಟಿದ್ದೀರಾ ಓಕೆ ಸರ್ ಇದೆಲ್ಲ ಯಾವ ಸರ್ ಇದು ಈ ಖಾಲಿ ಜಾಗ ಎಲ್ಲ ಸರ್ ಇದೆಲ್ಲ BDL ಲೇಔಟ್ ಓಕೆ ಹೇಳ್ತೀನಿ ಆ ಬಂದ್ಬಿಟ್ಟು ಪ್ರೆಸ್ಟೀಜ್ ಅಲ್ಲ ಅದು ಓಕೆ ಅದು ಬಂದ್ಬಿಟ್ಟು ನಮಗೇನು ನಿಯರ್ ತುಂಬ ಹತ್ರನೇ ಇದೆ ಅದು ಬೇಕಾದ್ರೆ ಫ್ಲಾಟ್ಗೆ ಹೇಳ್ಬೇಕು ಲೊಕೇಶನ್ ಅದೇ ಹೇಳ್ಬೋದು ನಾವು ಪ್ರೆಸ್ಟೀಜ್ ಪ್ರೈಮ್ ರೋಸ್ ಅಂತಲೇ ಹೇಳ್ಬೋದು ಲ್ಯಾಂಡ್ ಮಾರ್ಕು ಮತ್ತು ಇದು ಕಾಸಾ ಗ್ರ್ಯಾಂಡ್ ಝೈಡನ್ ಅಂತ ಹೇಳ್ಬಿಟ್ಟು ಕನೆಕ್ಟಿವಿಟಿ ಇಲ್ಲಿಂದನೇ ಇದೆ ಅಲ್ಲಿಗೆ ಓಕೆ ಓಕೆ ಈ ರೋಡೇನೆ ಹಂಗಾದ್ರೆ ಈ ರೋಡೇನೆ
ಹಾಂ ಓಕೆ ಓಕೆ ಏನು ಹುಡುಗರೆಲ್ಲ ಆಟ ಆಡ್ತಿದ್ರಲ್ಲ ಅದು ಬಿಟ್ರೆ ನೆಕ್ಸ್ಟು ಪ್ರೆಸ್ಟೀಜನೇ ಅದು ಓಕೆ ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಅಲ್ಲ ಇದು ಬಿ ಡಿ ಅಂತ ಹೇಳಿದ್ರಿ ಬಿ ಡಿ ಸರ್ ಮತ್ತೆ ಹಾಲಿಗೆ ಬಂದಿದ್ದೀವಿ ಈಗ ನಾವು ಕಿಚನ್ ನೋಡಾಯಿತು ಎಂಟ್ರೆನ್ಸು ಕಿಚನ್ ನೋಡಾಯ್ತು ಈಗ ಅಟ್ಯಾಚ್ ಬಾತ್ರೂಮ್ ಒಂದು ಯುಟಿಲಿಟಿ ನೋಡೋದು ಓಕೆ ಕಾಮನ್ ಬಾತ್ರೂಮ್ ರೈಟ್ ಬೆಡ್ರೂಮ್ಗೆ ಹೋಗೋಣ ಈಗ ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಚಿಲ್ಡ್ರನ್ಸ್ ಬೆಡ್ರೂಮ್ ಓಕೆ ಇದಕ್ಕೆ ಬಾತ್ರೂಮ್ ಇದೆಯಾ ಇದಕ್ಕೆ ಬಾತ್ರೂಮ್ ಇದೆ ಓಕೆ ಚಿಲ್ಡ್ರನ್ಸ್ ಬೆಡ್ರೂಮ್ ಅಂತ ಹೇಳೋದು ಏನು ಸೈಜ್ ಬರುತ್ತೆ 13/12 ಆರಾಮ್ ಇಬ್ಬರು ಮಕ್ಕಳು ಮಲ್ಕೋಬೋದು ಸರ್ 2 ಬೆಡ್ರೂಮ್ ನೋಡಾಯ್ತು ಈಗ ಥರ್ಡ್ ಬೆಡ್ರೂಮ್ 3ನೇ ಬೆಡ್ರೂಮ್ ಅಲ್ಲ ಸರ್ ಇದು ಓಕೆ ಇದು ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು ಓಕೆ ಒಂದು ಡಬಲ್ ಕಟ್ ಆಗ್ಬೋದು ಬಟ್ ವೆಂಟಿಲೇಷನ್ ತುಂಬ ಚೆನ್ನಾಗಿದೆ ಎಲ್ಲ ರೂಮ್ ಟೆನ್ ಬೈ 11 ಒಂದು ಕಾಟ್ ಹಾಕ್ಬೋದು ಆರಾಮಾಗಿ ಬಾತ್ರೂಮ್ ಒಂದಿಲ್ಲ ಅಷ್ಟೇ ಒಂದು ಕಾಮನ್ನು 2 ಅಟ್ಯಾಚ್ ಬರುತ್ತೆ ಸರ್ ಟೋಟಲಿ ಸ್ಕ್ವೇರ್ ಫೀಟ್ ಎಷ್ಟು ಬರುತ್ತೆ ಸರ್ 1620 ಸ್ಕ್ವೇರ್ ಕಾರ್ಪೆಟ್ ಏರಿಯಾ ಸೂಪರ್ ಓಕೆ ಬಿಲ್ಟ್ ಏರಿಯಾ UDS 40% ಕೊಡ್ತಾ ಇದೆ ಅನ್ಡಿವೈಡೆಡ್ ಶೇರ್ ಇನ್ನೊಂದು ಸರಿ ಹೇಳಿ ಸರ್ ಅದು ಅನ್ಡಿವೈಡೆಡ್ ಶೇರು 40% ಕೊಡ್ತಾ ಇದೆ ಓಕೆ ಓಕೆ ಸರ್ ಈಗ ಬ್ಯಾಂಕ್ ಲೋನ್ ನೀವೇ ಮಾಡಿಸ್ಕೊಡ್ತೀರಾ ಓಕೆ ಸರ್ ಕ್ಯೂರಿಯಾಸಿಟಿ ಕೇಳ್ತೀನಿ ಅಕ್ಕಪಕ್ಕ ಎಷ್ಟು ನಡೀತಾ ಇದೆ ಸ್ಕ್ವೇರ್ ಫೀಟ್ ಸರ್ ಇಲ್ಲೆಲ್ಲ ಸರ್ ಈ ಸರೌಂಡಿಂಗ್ ಎಲ್ಲ ನಿಮಗೆ 7000 ನಡೀತಾ ಇದೆ 7000 ನಡೀತಾ ಇದೆ ಬೇಕಾದ ಪ್ರಾಪರ್ಟಿನ ಅಷ್ಟು ಕೊಡ್ತಿದ್ದಾರೆ ಬಟ್ ಒಂದು ಲ್ಯಾಂಡ್ ಏಕಂತ ಪ್ಲಾಟ್ ಏಕಂತ ಆಲ್ರೆಡಿ ಓಸಿ ಬರಬೇಕಿದೆ ಹಾಂ ಮತ್ತೆ ಇನ್ನೊಂದು ಮೇಜರ್ ಏನಂದರೆ ನಮ್ಮ UDS ಬಂದು 40% UDS ಕೊಡ್ತಾ ಇದೆ ಓಕೆ 40% ಕೊಡ್ತಾರೆ 40% UDS ಕೊಡ್ತಾ ಇದೆ ಅನ್ಡಿವೈಡೆಡ್ ಶೇರು ಪ್ಲಾಟ್ ಕಾಸ್ಟು UDS ಅಲ್ಲಿ ಕವರ್ ಆಗಿಬಿಡುತ್ತೆ ನಿಮಗೆ ಇವಾಗ 1000 ಸ್ಕ್ವೇರ್ ಫೀಟ್ ಬೈ ಮಾಡಿದ್ರೆ ಆಲ್ಮೋಸ್ಟ್ 400 ಸ್ಕ್ವೇರ್ ಫೀಟ್ ನಿಮಗೆ UDS ಸಿಗುತ್ತೆ 400 ಸ್ಕ್ವೇರ್ ಫೀಟ್ ಇಂಟು 10,000 ನಡೀತಾ ಇದೆ ಲ್ಯಾಂಡ್ ಕಾಸ್ಟ್ ಪ್ರೆಸೆಂಟ್ 10,000 ಸ್ಕ್ವೇರ್ ಫೀಟ್ ಮಾಡಿದ್ರೆ ನಿಮಗೆ 40 lakhs ಬರ್ತಿದೆ UDS ಸರ್ ಎಷ್ಟು ಕೊಡಿಸ್ತೀರಾ ಸರ್ ಲೋನ್ ನಮಗೆ ಲೋನ್ ನಿಮಗೆ 75 to 80% ಸಿಗುತ್ತೆ ಓಕೆ 80% ಮತ್ತು ಇನ್ ಕೇಸ್ ಏನಾದರೂ 80+ ಬೇಕಂದ್ರೂ ಕೂಡ ಇಂಟೀರಿಯರ್ಗೆ ಅಂತ ಹೇಳ್ಬಿಟ್ಟು ಈಗ ಇನ್ನೂ 10% ಕೊಡ್ತೀವಿ 90% ಅಂತೂ ಲೋನ್ಸ್ ಕೊಡ್ತೀವಿ ನಿಮ್ಮ ಕಡೆಯಿಂದ ಲೋನ್ ಆಗುತ್ತೆ ಸರ್ ಈಗ ಬಂದೆ ನನಗೆ ಬುಕ್ಕಿಂಗ್ ಓಪನ್ ಆಗಿದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಏನು ಸರ್ ಇಲ್ಲಿ ಅಪಾರ್ಟ್ಮೆಂಟಿಗೆ ಬರಬೇಕು ಅಂತ ಹೇಳಿ ನನ್ನ ನಂಬರ್ 7676 279 326 ಅದಲ್ಲದೆ ಸರ್ ರಿಯಲ್ ಎಸ್ಟೇಟ್ ಅವರು ಅವ್ರದ್ದು ನಂಬರ್ ಇರುತ್ತೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ರೈಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಫೋನ್ ಮಾಡಿದ್ರೆ ನಮಗೆ ಲೊಕೇಶನ್ ಓಕೆ ಸರ್ ಇದೇ ಬೇರೆ ಡಿಸೈನ್ ಇದೆ ಇದು 3 ಬೆಡ್ರೂಮ್ ಮೇಲೆ ಓಕೆ ಸರ್ ಇದು ಹಾಲ್ ಇದು ಹಾಂ ಕಿಚನ್ ಬರುತ್ತೆ ಅದು ಬಟ್ ಡಿಸೈನೇ ಚೇಂಜ್ ಮಾಡಿದ್ದೀರಾ ಇದು ಹಾಂ ಅಗೇನ್ ಹಾಲ್ ಆದಮೇಲೆ ಇದೊಂದು ರೂಮು ಆ ಕಡೆ ಒಂದು ರೂಮ್ ಬರುತ್ತೆ ಹಾಂ ಇದು ಚೆನ್ನಾಗಿದೆ ಬೇರೆ ಥರನೇ ಇದೆ ಇದು ಓಕೆ ಅದೇ ನಮಗೆ ಬೆಡ್ರೂಮ್ ಒಂದು ಕಡೆ ಪಾರ್ಟ್ ಆಗೋಗ್ತಿದೆ ಹೌದು ಇದು ಫಸ್ಟ್ ಗೆಸ್ಟ್ ಬೆಡ್ರೂಮ್ಗೆ ಆಪೋಸಿಟ್ ಕಾಮನ್ ಟಾಯ್ಲೆಟ್ ಬರುತ್ತೆ ಹಾಂ ಓಕೆ ಇದು ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಇದೊಂದು ಬೆಡ್ರೂಮ್ ಬರುತ್ತೆ ಇದು ಮಾಸ್ಟರ್ ಬೆಡ್ರೂಮ್ ಇದೊಂದು ಬೆಡ್ರೂಮು ಇದು ಅಟ್ಯಾಚ್ಡ್ ಅಲ್ಲ ಓಕೆ ಅದು ಟೋಟಲಿ ಡಿಸೈನ್ ಚೇಂಜ್ ಇದೆ
ಸರ್ ಈಗ 17 ಫ್ಲ್ಯಾಟ್ ಇದೆ ಅಂತ ಹೇಳಿದ್ರಿ ಇಲ್ಲಿ, ರೈಟ್ ಸರ್? ಸರ್ ಎಷ್ಟು ಬುಕ್ ಆಗಿದೆ ಅಂತ ಹೇಳಿದ್ರಿ? 2 ಆಗಿದೆ ಅಂತ ಹೇಳಿದ್ರಿ. ಸರ್ ಟೋಟಲ್ 17 ಫ್ಲಾಟ್ಸಲ್ಲಿ ಈಗ 3 ಫ್ಲಾಟ್ಸ್ ಬುಕ್ ಆಗಿದೆ, 14 ಫ್ಲಾಟ್ಸ್ ಅವೈಲೇಬಲ್ ಇದೆ. ಹಾಂ ಹಾಂ. ಅದರಲ್ಲಿ ನಿಮಗೆ 3 BHK 4 ಫ್ಲಾಟ್ಸ್ ಇದೆ. ಇದು 2 BHK ಸರ್ 3 BHK ಎಷ್ಟಾಗಿದೆ, 2 BHK ಎಷ್ಟಾಗುತ್ತೆ? 2 BHK 75 lakhs ಆಗುತ್ತೆ ನಿಮಗೆ. ಆದರೆ ಡೈಮೆನ್ಷನ್ಸ್ ಡಿಫ್ರೆಂಟ್. 75 lakhs ಬಂದು 2 BHK. ಸ್ಟಾರ್ಟ್ ಫ್ರಮ್ 75 lakhs, 78 to 80 lakhs, 82 ಈ ಥರ ಅಂದರೆ ಬೇಸ್ಡ್ ಆನ್ ಡೈಮೆನ್ಷನ್ ಸೂಪರ್ ಬಿಲ್ಡಪ್ ಆಗಿ. ಈಗ 1110 ಇದೆ, 1250 ಇದೆ, 1293 ಇದೆ. 3 BHK ನಿಮಗೆ 3 ಥರ ಡೈಮೆನ್ಷನ್ಸ್ ಇದೆ. ಓಕೆ. 3 BHK ನಿಮಗೆ 2 ಥರ ಡೈಮೆನ್ಷನ್ ಇದೆ, 1520 ಮತ್ತು 1620 ಅಂತ. ನಿಮಗೆ 75 lakhs ಇಂದ 1 CR ತನಕ ಆಗುತ್ತೆ ಪ್ರೈಸ್. ಓಕೆ. ಇದು 2 BHK ನಾರ್ತ್ ಫೇಸಿಂಗ್. ಅಂದರೆ ಈಗ 90% ಕೆಲಸ ಆಗಿದೆ ಅಂತ ತಿಳ್ಕೊಬೋದು. ರೆಡಿ ಟು ಮೂವ್ ಇದೆ. ಈಗ ಇಂಟೀರಿಯರ್ ಬೇಕಾದ್ರೆ ನಾವು ಮಾಡಿಸ್ಕೊಂಡು ಬಂದು ಅದರಲ್ಲಿ 2 ಬುಕ್ಕಿಂಗ್ ಆಗಿದೆ, ಎಲ್ಲ ಕೆಲಸ ನಡೀತಾ ಇದೆ. 3 ಬುಕ್ಕಿಂಗ್ ಆಗಿದೆ ಅಂತ ಹೇಳಿದ್ದೀರಾ? 14 ಫ್ಲಾಟ್ಸ್ ಅವೈಲೇಬಲ್ ಇದೆ. ಓಕೆ ಸರ್. ಈಗ ಯಾವ ಫೇಸಿಂಗ್ ಅಂತ ಗೊತ್ತಾಯಿದೆ ನಿಮ್ಗೆ, ಗೊತ್ತಾಗುತ್ತಲ್ಲ? ಈಗ ಎಷ್ಟು ಫೇಸಿಂಗ್ ಇದೆ ಸರ್? ವೆಸ್ಟ್ ಸರ್ ಈಸ್ಟ್ ಇದೆ ನಮ್ಮ ಹತ್ರ, ನಾರ್ತ್ ಇದೆ, ವೆಸ್ಟ್ ಇದೆ. ಈಸ್ಟು, ನಾರ್ತು, ವೆಸ್ಟ್. ಓಕೆ. ಫೇಸಿಂಗ್ ಇದೆ. ಓಕೆ. ಒಂದು ಅಪಾರ್ಟ್ಮೆಂಟ್ ಬಂದ್ಬಿಟ್ಟು ಕಾಮನ್ ಬರುತ್ತೆ, 2 ಕಡೆ ರೋಡ್ ಬರುತ್ತೆ. ಟುವರ್ಡ್ಸ್ ಸೌತ್ ಕಡೆ ರೋಡ್ ಬರುತ್ತೆ, ವೆಸ್ಟ್ ಕಡೆ ರೋಡ್ ಬರುತ್ತೆ. ಹಾಂ. ವೆಂಟಿಲೇಷನ್ ಏನು ಪ್ರಾಬ್ಲಮ್ ಇಲ್ಲ, ವೆಂಟಿಲೇಷನ್ ಎಲ್ಲ ಕಡೆನೂ ಚೆನ್ನಾಗಿದೆ. ಗ್ರೌಂಡ್ ಸೊ ಲಿಫ್ಟ್ಗೂ ಪ್ರಾವಿಷನ್ ಮಾಡಿಬಿಟ್ಟಿದ್ದಾರೆ. ಆಗಿದೆ, ಲಿಫ್ಟ್ ವರ್ಕು ನಡೀತಾ ಇದೆ ಸರ್. 15 ಡೇಸಲ್ಲಿ ಲಿಫ್ಟ್ ಇನ್ಸ್ಟಾಲೇಷನ್ ಆಗೋದು. ಓಕೆ. ಇದು ನಿಮಗೆ ಜಿಮ್ ಬರುತ್ತೆ, ಮತ್ತು ಪಾರ್ಟಿಯಲ್ ಬರುತ್ತೆ, ಪವರ್ ಬ್ಯಾಕಪ್ಪು, ಸೆಕ್ಯೂರಿಟಿ ಮತ್ತು ಕವರ್ ಬರುತ್ತೆ. ಓಕೆ ಓಕೆ ಸರ್. ಹೇಗೇನಿದು ಪ್ರೆಸ್ಟೀಜ್ ಅಂತ ಹೇಳಿದ್ರಿ? ಹೌದು ಸರ್. ಪಕ್ಕದ ಗ್ರ್ಯಾಂಡ್ ಸರ್, ಹೊಸ ಗ್ರ್ಯಾಂಡ್. ಸಾರಿ, ಹೊಸ ಗ್ರ್ಯಾಂಡ್ ಅಂತ. ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಬರುತ್ತೆ ಇದು. ಹೌದು ಸರ್. ಇದೆಲ್ಲ ಇನ್ನೂ ಫ್ಲಾಟ್ಸ್ಗಳು ಇದೆಯಲ್ಲ ಸರ್ ಇದೆಲ್ಲ? ಇಲ್ಲ ಸರ್, ಅದು ಬಂದ್ಬಿಟ್ಟು ನಿಮಗೆ ಶೋಭದು ಫಾರೆಸ್ಟ್ ವ್ಯೂ ಅಪಾರ್ಟ್ಮೆಂಟು. ಫಾರೆಸ್ಟ್ ವ್ಯೂ. ಓಕೆ ರೈಟ್. ಓಕೆ. ಎಲ್ಲ ಕಂಪ್ಲೀಟ್ ಆಗಿದೆ ಸರ್ ಇದೆಲ್ಲ? ಆಗಿದೆ. ಅದು ಮೆಟ್ರೋಟೆಕ್ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ವ್ಯೂ ಇದು ಕೂಡ ಅಪಾರ್ಟ್ಮೆಂಟು. ಹಾಂ ಹಾಂ. ಅದು ಹಳೆ ಅಪಾರ್ಟ್ಮೆಂಟು ಎಲ್ಲ ಸೋಲ್ಡ್. ಹತ್ರಕ್ಕೆ ಲೊಕೇಶನ್ ಹೇಳಕ್ಕೆ ಸರಿಗಿದೆ. ಹೌದು ಸರ್. ಓಕೆ. ಈಗ ನಾವಿರೋದು ಲಾಸ್ಟು ಟೆರಸಲ್ಲಿ ಇದ್ದೀವಿ. ಹೌದು ಸರ್. ನಿಮಗೆ ಮೆಟ್ರೋ ಇವಾಗ ಕಲ್ಗಟ್ ಬರೋದು ಕಾಣಿಸ್ತಾ ಇರೋದು ಅದು ಸರ್. ಇಲ್ಲಿಂದ ನಿಮಗೆ ಎಕ್ಸಾಕ್ಟಾಗಿ ಒಂದು 300 ಮೀಟರ್ಸ್ ಆಗುತ್ತೆ ಮೆಟ್ರೋ ಸ್ಟೇಷನ್. ಓಕೆ ಓಕೆ. ಆಪೋಸಿಟ್ ಕಾಣಿಸ್ತಾ ಇರೋದು ಮೆಟ್ರೋ ಸ್ಟೇಷನ್. ಓಕೆ ಓಕೆ ಸರ್. ಇಲ್ಲಿ 2 ಮೆಟ್ರೋ ಸ್ಟೇಷನ್ ನಿಮಗೆ ವಾಕಬಲ್ ಇದೆ ಸರ್. ಹಾಂ ಹಾಂ. ಒಂದು ಹಜಾರಳ್ಳಿ ಮತ್ತು ಇನ್ನೊಂದು ಸಿಲ್ಕ್ ಇನ್ಸ್ಟಿಟ್ಯೂಟ್ದು ನಿಯರೆಸ್ಟ್ ಆಗುತ್ತೆ ಈ ಕಡೆ. ಹಾಂ. ಈ ಹಜಾರಳ್ಳಿ ಸರ್. ವಾಟ್ರಲ್ಲಿ ಹೇಗೆ ಸರ್? ವಾಟರ್ ಬೋರ್ವೆಲ್ ಇದೆ, ಹಾಂ. ಜೊತೆಗೆ ಕಾವೇರಿ ಇದೆ. ಕಾವೇರಿ ಕೊಡ್ತೀರಾ? 24/7 ಕಾವೇರಿ ನೀರಂತೂ ಕೊಡ್ತೀರಾ? ಹೌದು ರೈಟ್ ಸರ್. ಅಮ್ಯುನಿಟೀಸ್ ಬಂದ್ಬಿಟ್ಟು ನಮಗೆ ಕ್ಲಬ್ ಹೌಸ್ ಕೊಡ್ತಾ ಇದ್ದೀರಾ? ಕ್ಲಬ್ ಹೌಸ್ ಅಂತಂದರೆ ನಿಮಗೆ ಪಾರ್ಟಿ ಹಾಲು ಮತ್ತು ಜಿಮ್ಮು ಸರ್. ಜಿಮ್ ಕೊಡ್ತಾ ಇದ್ದೀರಾ, ಇನ್ಕ್ಲೂಡಿಂಗ್ ದಟ್ ಏನಿಲ್ಲ ಅದು? ಎಲ್ಲ ಆಲ್ ಇನ್ಕ್ಲೂಸಿವ್ ಇದೆ ಸರ್. ನಿಮಗೆ ಪ್ರೈಸ್ ಏನು ಕೋಟ್ ಮಾಡಿದ್ದೀವಿ 6,900 per square feet ಅಂತ. ಹಾಂ. ಇನ್ಕ್ಲೂಸಿವ್ ನಿಮಗೆ ಕಾರ್ ಪಾರ್ಕಿಂಗು, BWSSB, ಬೆಸ್ಕಾಮು, STP ಚಾರ್ಜಸ್ಸು ಎಲ್ಲನೂ GST ಸೇರಿಸಿನೇ ಆ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನೆಗೋಷಿಯಬಲ್ ಪ್ರೈಸ್. ಓಕೆ. ಈಗ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಬಂದೆ ಅಂದರೆ ಎಷ್ಟು ಕೊಡ್ತೀರಾ ಸರ್ ಫೈನಲ್ ಪ್ರೈಸ್? ಅಂದರೆ ಸರ್ ನಿಮ್ಮ ಕಡೆ ಬಂದರೆ 100 ರೂಪಾಯಿ ಕಮ್ಮಿ ಮಾಡೋಣ ಸರ್. 100 ರೂಪಾಯಿ ಕಮ್ಮಿ ಆಗುತ್ತೆ. ಸ್ಕ್ವೇರ್ ಫೀಟ್ಗೆ 100 ರೂಪಾಯಿ ಕಮ್ಮಿ ಮಾಡೋಣ. ಓಕೆ. ಇದು ಬಂದು ಕಾಮನ್, ಯಾರು ಬೇಕಾದ್ರೂ ಬರ್ಬೋದು. ಯಾರು ಬೇಕಾದ್ರೂ ಯೂಸ್ ಮಾಡೋದು. ಕೆಲವರು ಕ್ಲಾಸ್ ಎಲ್ಲ ಡ್ರೈವ್ ಮಾಡ್ಕೊತಾ ಇರ್ತಾರೆ. ಹಾಂ ಹಾಂ. ಇದು ಓಪನ್ ಫಾರ್ ಆಲ್, ಎಲ್ರಿಗೂ ಅಕ್ಸೆಸಿಬಲ್ ಇರುತ್ತೆ. ಹಾಂ. ಸೊ ಮೇಲ್ಗಡೆ ನಾವೇನು ಡಿವೈಡ್ ಮಾಡಿಲ್ಲ. ಹಾಂ. ಇದೊಂದು ಲಿಫ್ಟ್ ರೂಮ್ ಬರುತ್ತೆ. ಹಾಂ. ಎಕ್ಸ್ಟ್ರಾ ಫ್ಲೋರು, ಪೆಂಟ್ ಹೌಸು ಏನು ಎಕ್ಸ್ಟ್ರಾ ಏನು ಮಾಡಿಲ್ಲ. ಅಷ್ಟು ಪ್ಲಾನ್ ಸ್ಯಾಂಕ್ಷನ್ ಪ್ರಕಾರ ನಾವು ಕನ್ಸ್ಟ್ರಕ್ಟ್ ಮಾಡಿರೋದು. 17 ಫ್ಲಾಟ್ಸ್ಗೆ ಅಪ್ರೂವ್ ಇದೆ. 17 ಫ್ಲಾಟ್ಸ್ ಮಾತ್ರ ಮಾಡಿದ್ದೀವಿ. ಹಾಂ ಹಾಂ. ನಮ್ಮದು ಪಾರ್ಕಿಂಗ್ ಬಂದ್ಬಿಟ್ಟು ಬೇಸ್ಮೆಂಟು. ಗ್ರೌಂಡ್ ಫ್ಲೋರಲ್ಲಿ 2 ಫ್ಲಾಟ್ ಬರುತ್ತೆ. ಫಸ್ಟ್ ಫ್ಲೋರಲ್ಲಿ 5, ಸೆಕೆಂಡ್ ಫ್ಲೋರಲ್ಲಿ 5, ಥರ್ಡ್ ಫ್ಲೋರಲ್ಲಿ 5, ಓವರಾಲು 17 ಫ್ಲಾಟ್ಸ್ ಬರುತ್ತೆ. ಓಕೆ. ಪಾರ್ಕಿಂಗ್ ಏನು ಕೊಡ್ತೀವಿ ಸರ್? ಪಾರ್ಕಿಂಗ್ ನಿಮಗೆ ಒಂದು ಕಾರು ಮತ್ತು ಒಂದು 2 ವೀಲರ್ ನಿಲ್ಸ್ಕೋಬೋದು ಸರ್. ಜಾಗ ಇದೆ, ಸ್ಪೇಷಿಯಸ್ ಜಾಗ ಇದೆ. ಅಕಸ್ಮಾತ್ ಎಕ್ಸ್ಟ್ರಾ ಆಯಿತು ಅಂದರೆ ಅಕ್ಕಪಕ್ಕ ಜಾಗ ಇದೆ. ಓಕೆ. ಸ್ಪೇಸ್ ಇದೆ. ಇದು ಕಾರ್ನರ್ ಆಗಿರೋದ್ರಿಂದ ಔಟ್ಸೈಡ್ ಕೂಡ ಪಾಸಿಬಲ್ ನಿಲ್ಸ್ಕೋಬೋದು. ಯಾರಾದರೂ ಸರ್ ಪ್ಲೇ ಗ್ರೌಂಡ್ ಅದು? ಪ್ಲೇ ಗ್ರೌಂಡ್ ಅಂದರೆ ಅದು ಸದ್ಯಕ್ಕೆ ಖಾಲಿ ಇರೋ ಜಾಗನ ಯುಟಿಲೈಸ್ ಮಾಡ್ಕೊತಿದ್ದಾರೆ. ಅದು ಔಟ್ ಸೈಟೇ ಅದು? ಹೌದು. ಸೈಟ್ ಹುಡುಗರು ಆಟ ಆಡ್ಕೊಳ್ತಾರೆ ಅದು ಒಟ್ಟು ಅಷ್ಟೇ. ಓಕೆ. ಬಟ್ ಅದು ಪ್ಲೇ ಗ್ರೌಂಡ್ ಅಲ್ಲ ಅದು? ಹೌದು, ಪ್ಲೇ ಗ್ರೌಂಡ್ ಅಲ್ಲ. ಓಕೆ ಓಕೆ. ಅಂದರೆ ಏನು ನಿಮ್ಮ ಈ ಕನ್ಸ್ಟ್ರಕ್ಷನ್ ಮಾಡಿರೋ ಮೇಲೆ ಜೆನ್ಯೂನ್ ಆಗಿ ಮಾಡಿದ್ದಾರೆ ಅಷ್ಟೇ? ಹೌದು. ಈಗ ಡಿಬೇಟ್ ಏನು ಮಾಡಿಲ್ಲ, ಹಂಗಾಗಿ ನಿಮಗೆ 40% ಯೂಡಿಎ ಸಿಗ್ತಾರೆ. ಓಕೆ. ನೋಡಿ ಸರ್, ನಮಗೆ ಫ್ಲಾಟ್ ಟು ಫ್ಲಾಟು ನಿಮಗೆ ಕಾಮನ್ ಬರಲ್ಲ, ಇಂಡಿವಿಜುವಲ್ ಕೊಟ್ಟಿದ್ದೀರಾ? ಓಕೆ. ನಿಮಗೆ ಎಲ್ಲ ಪ್ರತಿಯೊಂದು ಫ್ಲಾಟು ಈಚ್ ಫ್ಲಾಟ್ಸು ನಿಮಗೆ ಕಾಮನ್ ಯಾಕೆ ನಮಗೆ ವೆಂಟಿಲೇಷನ್ ಈಸಿ ಆಗುತ್ತೆ. ಹೌದು. ಅವಾಗ ನಮಗೆ ಆಲ್ರೆಡಿ ಈಗ ಪಿಜನ್ಸ್ ಏನಾದರೂ ಬಂದು ಯೂಸ್ ಮಾಡಬಾರ್ದು ಅಂತ ನಾವು ಪಿಜನ್ ನೆಟ್ ಕೂಡ ಆಲ್ರೆಡಿ ಇನ್ಸ್ಟಾಲ್ ಮಾಡಿಬಿಟ್ಟಿದ್ದೀವಿ. ಓಕೆ.
ಸರ್ ಇದು ಬಂದು ನಿಮ್ದು ಎಕ್ಸ್ಟೀರಿಯರ್ ಅಲ್ಲ ಇದು? ಹಾಂ ಹಾಂ ಸೌತ್ ಫೇಸಿಂಗ್ ಎಂಟ್ರೆನ್ಸ್ ಆ ಕಡೆ ಬರುತ್ತೆ. ಹಾಂ, ಈಗ ನಾವು ನಿಂತಿರೋದು ವೆಸ್ಟ್ ಫೇಸಿಂಗು. ಹೌದು, ವೆಸ್ಟ್ ಫೇಸಿಂಗು. ಇದು ನಿಂತಿರೋ ಬಾಲ್ಕನಿ ಅಲ್ಲ, ಒಂದು ಅಂದರೆ 1, 2, 3. ಓಕೆ, ಸೆಲ್ಲರ್ ಪಾರ್ಕಿಂಗ್ ಇದೆ. ಹಾಂ, ಇದು ಬಂದು ಫ್ಲ್ಯಾಟ್ ಅಂತ ಹೇಳಲ್ಲ, ಅದೇ ಹಳೆ ಫ್ಲ್ಯಾಟ್ ಅಂತ ಹೇಳಿದೆ. ಇದು ವೆಸ್ಟ್ ಸೈಡ್ ರೋಡಲ್ಲಿ ನಾವು ಬರ್ತಾ ಇದ್ದೀವಿ ಈಗ. ಸೈಡ್ ರೋಡ್ನಲ್ಲಿ ನೋಡ್ಕೊಂಬಂದ ನಾವು. ಹಾಗೆ ನಾವು ಒಂದು ಇಲ್ಲಿ ಸೌತ್ ಇದೆ ಮೈನ್ ಎಂಟ್ರೆನ್ಸ್ ಇದೆ. ಓಕೆ, ಎರಡು ಕಡೆನೂ ಕಾಂಪೌಂಡ್ ಬರುತ್ತೆ ನಮಗೆ. ಎರಡು ಕಡೆ ಗೇಟ್ ಇದೆ ನಿಮಗೆ, ರ್ಯಾಂಪ್ ರೋಡ್ ಈ ಕಡೆ. ಹಾಂ ಹಾಂ, ಬ್ಯಾಕ್ ಸೈಡ್ ಬಿಟ್ಟು ಮೈನು ಇದೇ ಥರ ಬರುತ್ತೆ ನಾವು ಕಂಪ್ಲೀಟ್ ಆದಮೇಲೆ. ಹೌದು ಸರ್, ಎಲಿವೇಷನ್ ಹಂಗೆ ಇರುತ್ತೆ. ಓಕೆ, ಸರ್ ಇದು ನಾವು ಗೇಟ್ ತೆಗೆದಿದ್ದು ಈಗ ಮೈನ್ ಎಂಟ್ರೆನ್ಸ್ ಇದು. ಈಗ ಓಕೆ, ಈಗ ನಾವು ಪಾರ್ಕಿಂಗ್ ಹೋದ್ರೆ ಇದೇ ರೂಟಲ್ಲಿ ಹೋಗ್ಬೇಕಾಗುತ್ತೆ. ನಿಮಗೆ ಈ ಕಡೆ ಟ್ರಾನ್ಸ್ಫಾರ್ಮರ್ ಇದೆ, ಪವರ್ ಬ್ಯಾಕಪ್ಗೆ ಜನರೇಟರ್ಗೆ. ಈ ಕಡೆ ಸೆಕ್ಯೂರಿಟಿ ರೂಮ್ ಬರುತ್ತೆ. ಹ್ಞೂ ಇದು ಪಾರ್ಕಿಂಗ್. ಓಕೆ, ಈಗ ಇದು ಕಾರು ಹೋಗೋದು ಬರೋದು ಒಂದೇ ರೂಟ ತಾವು ಆ ಕಡೆ ಒಂದೇ ಜಾಗ ಅಂದರೆ ಇಲ್ಲೇ ಹೋಗಿ ಇಲ್ಲೇ ಬರೋದು ಮಾಡಿಬಿಟ್ಟಿದ್ದಾರೆ. ಎಂಟ್ರಿ ಮತ್ತು ಎಕ್ಸಿಟ್ ಅಂತ ಹೇಳಿ. ಓಕೆ, ಸರ್ ಎಂಟ್ರೆನ್ಸ್ ಅದೇ ಅಲ್ವ? ಈಗ ಗೇಟಿಂದ ನಾವು ಬಂದಿದ್ದೀವಿ ನಾವು. ಓಕೆ, ಈಗ 17 ಫ್ಲ್ಯಾಟ್ಗೂ 17 ಕಾರ್ ನಿಲ್ಸ್ಕೋಬೋದು, 1 2 ವೀಲರು, 1 ಕಾರ್ ಪಾರ್ಕಿಂಗ್ ನಿಲ್ಸ್ಕೋಬೋದು. ಅಕಸ್ಮಾತ್ ಗೆಸ್ಟ್ ಏನಾರು ಬಂತು ಅಂದರೆ ಹೊರಗಡೆ ಜಾಗ ಇದೆ. ಆಚೆ ಕಡೆನೂ ಎರಡು ಕಡೆ ರೋಡ್ ಇರೋದ್ರಿಂದ ಆಚೆ ಕಡೆನೂ ಜಾಗ ಇದೆ. ಓಕೆ ಸರ್, ಬರೀ ಪಾರ್ಕಿಂಗಾ ಇಲ್ಲಿ ಮತ್ತೆ ಬೇರೆ ಇನ್ನೇನು ಬರುತ್ತೆ ಇಲ್ಲಿ? ಇಲ್ಲಿ ಒಂದು ಸೆಕ್ಯೂರಿಟಿ ಇರೋದಕ್ಕೆ, ಸ್ಟೇ ಮಾಡೋದಕ್ಕೆ ಒಂದು ರೂಮ್ ಕೂಡ ಕೊಡ್ತಾ ಇದೆ ಸರ್ ಅಷ್ಟೇ. ಓಕೆ ಓಕೆ, ಇದು ಲಿಫ್ಟಲ್ಲ ಇದು? ಹೌದು ಸರ್. ಓಕೆ, ಮತ್ತು ಇದು ರೈನ್ ವಾಟರ್ ಹಾರ್ವೆಸ್ಟಿಂಗ್. ಹಾಂ, ಮತ್ತು ವಾಟರ್ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಂ ಅಲ್ಲಿ ಒಂದು ಸಂಪು ಕೂಡ ಮಾಡಿದ್ವಿ ನಾವು. ಹಾಂ ಹಾಂ, ಏನು ಮಳೆ ನೀರು ಬರುತ್ತೆ ಅಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ. ಓಕೆ ಓಕೆ, ಅಂದರೆ ಫುಲ್ಲಿ ಪ್ಲಾನೆಡ್ ಆಗಿ ಮಾಡಿದ್ದಾರೆ ಆರ್ಕಿಟೆಕ್ಟ್. ಓಕೆ, ನೀರು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ. ಹಾಂ, ಮತ್ತು ಇದು ಕಾರ್ ವಾಶ್ ಮಾಡಿರೋ ನೀರು ಸಹ ನಿಮಗೆ ಆ ಸಂಪಿಗೆ ಹೋಗುತ್ತೆ. ಓಕೆ ಓಕೆ, ಅಲ್ಲಿ ಕ್ಲೀನಾಗಿ ನಮಗೆ ಹೇಗೇನು ಅವನು ಈಗ ನಾವು ಕಾರ್ ಪಾರ್ಕಿಂಗ್ ಮಾಡಿಬೇಕಾ ಸ್ಟೆಪ್ಸ್ ಎಲ್ಲಿ ಬರುತ್ತೆ ಇಲ್ಲಿ? ಈಗ ಪಕ್ಕದ ಸ್ಟೆಪ್ಸ್. ಪಕ್ಕದ ಸ್ಟೆಪ್ಸ್. ಓಕೆ ಓಕೆ, ಈಗ ಲಿಫ್ಟ್ ಇಲ್ಲಿದೆ. ಇಲ್ಲಪ್ಪ ನಂಗೆ ಲೆಫ್ಟ್ ಬೇಡ ಅಂತ ಹೇಳಿದ್ರೆ ನಾವು ಸ್ಟೆಪ್ಸ್ ಇಲ್ಲೇ ಹೋಗ್ಬೋದು ನಾವು. ಓಕೆ, ಲಿಫ್ಟಲ್ಲಿ ಹೋಗ್ಬೋದು. ರೈಟ್, ಉಮೇಶ್ ಅವರೇ ಮತ್ತೆ ಅಡ್ರೆಸ್ ಕೇಳ್ತೀನಿ, ಎಲ್ಲಿ ಬರುತ್ತೆ ಇದು? ಸರ್ ಇದು ನಿಮಗೆ ತಳಗಟ್ಪುರ ಲ್ಯಾಂಡ್ ಮಾರ್ಕ್. ತಳಗಟ್ಪುರ ಡಬಲ್ ರೋಡಿಂದನೂ ಬರ್ಬೋದು, 100 ಫೀಟ್ ರೋಡಿಂದ. ಸೊ ಬಿ ಡಿ ಲೆವೆಲ್ಗೆ ಅಟ್ಯಾಚ್. ಮತ್ತು ನಿಮಗೆ ಪ್ರೆಸ್ಟೀಜ್ ಪ್ರೈಮ್ ರೋಡ್ ಅಪಾರ್ಟ್ಮೆಂಟನ್ನು ನಿಯರೆಸ್ಟು, ಕಾಸಾ ಗ್ರ್ಯಾಂಡ್ಗೂ ನಿಯರೆಸ್ಟ್ ಆಗುತ್ತೆ. ತಳಗಟ್ಪುರ ಪೊಲೀಸ್ ಸ್ಟೇಷನಿಂದ ಸಹ ಬರ್ಬೋದು, ರಜತಗಿರಿ ಪ್ಯಾಲೇಸ್ ಹೋಟೆಲ್ ಕಡೆಯಿಂದನೂ ಬರ್ಬೋದು. ಸರ್ ರಜತಗಿರಿ ಪ್ಯಾಲೇಸ್ ಅಂತಂದರೆ ದೊಡ್ಡ ಹೋಟ್ಲದು ಅಲ್ವಾ? ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರೋದು? ಅಲ್ಲಿಂದ ನಿಮಗೆ 0.5 ಕಿಲೋಮೀಟರ್ ಆಗುತ್ತೆ. ಓಕೆ, 0.5 1 ಕಿಲೋಮೀಟರ್. ಒಂದು 5ರಿಂದ 10 ನಿಮಿಷ ತೊಗೋಬೋದಾ ಸರ್? ಅಷ್ಟೇ, 10 ನಿಮಿಷ. 2 ವೀಲರ್ ಬಂದಾಗ 5ರಿಂದ 10 ನಿಮಿಷ ನಾವು ಬರ್ಬೋದು. 5 ನಿಮಿಷ. ಅಂದರೆ ಅಲ್ಲಿಗೆ ಬಂದರೆ ನಿಮಗೆ ಅಲ್ಲಿಂದ ಬೇಕಾ ನೀವು ಪಿಕೌಟ್ ಮಾಡಿ ನೀವು ಫ್ಲಾಟ್ಗಳು ತೋರಿಸ್ತೀರ? ಓಕೆ, ಬರೋಕ್ಕಿಂತ ಮುಂಚೆ ನಮಗೆ ಫೋನ್ ಮಾಡಬೇಕು. ಫೋನ್ ಮಾಡಿದ್ರೆ ನಮಗೆ ಆ ಜಾಗದಲ್ಲಿ ಇರ್ತೀವಿ, ಅಲ್ಲಿಂದ ಪಿಕಪ್ ಮಾಡಿ ನಾವು ಕಸ್ಟಮರ್ಗೂ ನಾವು ಎಕ್ಸಾಕ್ಟ್ ಅಪಾರ್ಟ್ಮೆಂಟ್ ಲೊಕೇಶನ್ ಕೊಡ್ತೀವಿ. ಒಂದು ವೇಳೆ ಏನಾದರೂ ಕನ್ಫ್ಯೂಷನ್ ಆದರೂ ನಮ್ಗೆ ಕಾಲ್ ಮಾಡ್ಬೋದು, ನಾವು ಗೈಡ್ ಮಾಡ್ತೀವಿ ಅವ್ರಿಗೆ ಯಾವ ಕಡೆಯಿಂದ ಬರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ 17 ಫ್ಲಾಟ್ಸಲ್ಲಿ 3 ಫ್ಲಾಟ್ಸ್ ಬುಕ್ ಆಗಿದೆ, ಇನ್ನು 14 ಫ್ಲಾಟ್ಸ್ ಅವೈಲೇಬಲ್ ಇದೆ. ನಾವು ಪ್ರೈಸ್ ಕೊಡ್ತಾ ಇರೋದು ಕೂಡ ಒಳ್ಳೆ ತುಂಬ ಕಮ್ಮಿಯಲ್ಲಿ ನಾವು ಕೊಟ್ಟು ಮಾಡ್ತಾ ಇರೋದು. ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ. ಲೋನ್ ಆಗುತ್ತೆ? ಹೌದು, ಲೋನ್ 100% ನಿಮಗೆ ಎಲ್ಲ ಬ್ಯಾಂಕಲ್ಲೂ ಆಗುತ್ತೆ. ನ್ಯಾಷನಲ್ ಬ್ಯಾಂಕು 6,900 ಕೊಟ್ಟು ಮಾಡ್ತಾ ಇದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ ಸರ್, ಇವಾಗ ನಾನು ಬಂದು ಫ್ಲ್ಯಾಟ್ ನೋಡಿದೆ. ಹೌದು. ಓಕೆ ಸರ್, ನನಗೆ ಪೇಪರ್ ಬೇಕು ಅಂತ ಪ್ರೊಸೀಜರ್ ಏನು ಸರ್? ಈಗ ಬುಕಿಂಗ್ ಪ್ರೊಸೀಜರು, ಬುಕಿಂಗ್ ಅಮೌಂಟು 1 lakh ಪೇ ಮಾಡಬೇಕಾದ್ರೆ. ಹಾಂ, 1 lakh ಪೇ ಮಾಡಿದ್ಮೇಲೆ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಆಫ್ಟರ್ 1 ವೀಕ್ ಟೈಮ್ ಕೊಡ್ತೀವಿ. ಆಫ್ಟರ್ ಲೀಗಲ್ ಸೇಲ್ ಅಗ್ರಿಮೆಂಟ್ ಆಗುತ್ತೆ. ಸೇಲ್ ಅಗ್ರಿಮೆಂಟ್ ಆದಮೇಲೆ ಅವರು ಬ್ಯಾಂಕ್ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೋದು. ಬ್ಯಾಂಕ್ ಲೋನ್ ಪ್ರೊಸೆಸ್ ಕೂಡ ನಾವೇ ಮಾಡ್ತೀವಿ. ಓಕೆ, 1 ಲಕ್ಷ ನೀವು ಕೊಟ್ಟಿದ ತಕ್ಷಣ ಬುಕಿಂಗ್ ಮಾಡ್ಕೊಳ್ತೀರಾ, ಪೇಪರ್ ಕೊಡ್ತೀರಾ, ಲೀಗಲ್ ಪ್ರೊಸೆಸ್ ಮಾಡ್ತೀವಿ ನಾವು. ಏನಾದರೂ ಆದಮೇಲೆ ಅದೇನಿದೋ ಅಫಿಷಿಯಲಿ ಏನು ಬೇಕು ಏನಿದೆಯೋ ನಾವು ನೋಡ್ತೀವಿ. ಎಂಡ್ ಟು ಎಂಡ್ ನಮ್ಮದು ಸರ್ವಿಸ್ ಇರುತ್ತೆ. ಓಕೆ 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 ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.